ಎಲ್ಲ ಆತ್ಮಸ್ವರೂಪಿಗಳಿಗೆ ನನ್ನ ನಮನಗಳು. ಇಲ್ಲಿ ವಿವೇಕಾನಂದರ ಒಂದು ಮಾತು, ಜ್ಞಾನಿಯ ಹೊಟ್ಟೆಯಲ್ಲಿ ಅಮೃತದ ಝರಿಯೇ ಹರಿಯುತ್ತಿರುವಾಗ ಅವನಿಗೆ ಹಸಿವು ನೀರಡಿಕೆಗಳ ಪೀಡೆ ಎಂದಿಗೂ ಆಗುವುದಿಲ್ಲ ಎನ್ನುವರು. ಅಂದರೆ ಜ್ಞಾನಿ ಅಂದರು ಎಲ್ಲವನ್ನು ತಿಳಿದವ, ಎಲ್ಲವನ್ನು ಕಾರ್ಯರೂಪಕ್ಕೆ ತರುವವ. ಆತನಿಗೆ ಹಸಿವು ನೀರಡಿಕೆಗಳು ಇಲ್ಲ ಎನ್ನುವ. ಅಂದರೆ ಆತನಿಗೆ ಯಾವುವು ಆಸೆಗಳು ಇಚ್ಛೆಗಳು ಉಂಟಾಗುವುದಿಲ್ಲ. ಅಂದರೆ ಎಲ್ಲವನ್ನು ಕಣ್ಣಿಂದ ನೋಡಿ ಎಲ್ಲವನ್ನು ತಿಳಿದವನಾಗಿರುತ್ತಾನೆ. ಯಾರು ಮೊದಲು ತನ್ನನ್ನು ತಾನು ತಿಳಿದು ಜಗತ್ತಿನಲ್ಲಿರುವ ಈ ಭೌತಿಕ ವಸ್ತುಗಳನ್ನು ತನ್ನಿಚ್ಛೆಯನ್ನು ದೂರೀಕರಿಸುವನು ಆತನೇ ಮೇಲ್ಪಟ್ಟದ ಜ್ಞಾನಿ ಆಗುವನು. ಹೀಗೆ ಆತನ ಹೊಟ್ಟೆಯಲ್ಲಿ ಅಮೃತ ಝರಿಯೇ ಹರಿಯುತ್ತಿರುತ್ತದೆ. ಆ ನೀರಿನ ಝರಿ ಯಾವ ರೀತಿ ಹರಿಯುತ್ತದೆ ಅಂದರೆ ಅದರಷ್ಟು ಶುಭ್ರ ಯಾವುದು ಇರುವುದಿಲ್ಲ. ಹೀಗೆ ಆತನು ತನ್ನ ನಡವಳಿಕೆಯಲ್ಲಿ, ತನ್ನ ಮಾತಿನಲ್ಲಿ ತನ್ನ ಚಾತುರ್ಯತೆಯನ್ನು ಎಂದಿಗೂ ಇನ್ನೊಬ್ಬರಿಗೆ ತೋರಿಸಿಕೊಡುವುದಿಲ್ಲ. ಹೀಗೆ ಜ್ಞಾನಿ ಏನನ್ನಾದರೂ ಸಾಧಿಸಬೇಕಾದರೆ ಆತ ಮೌನವಾಗಿಯೇ ಇದ್ದು ತನ್ನೊಳಗೆ ತಾನು ಸಾಧಿಸಲು ಹೊರಟವ. ಆತ ನಂಬುವುದು ಕೇವಲ ನಿರ್ವಿಕಾರ ಹಾಗೂ ಬಯಲನ್ನು ಅಪ್ಪಿಕೊಳ್ಳುವವ. ಹೀಗೆ ಆತನು ಇರುವಾಗ ಆತನಿಗೆ ಈ ಭೌತಿಕ ವಸ್ತುಗಳಾಗಲಿ ಹಾಗೂ ಈ ತಿನ್ನುವ ಆಹಾರವಾಗಲಿ ಅದರ ಕಡೆ ಆತನ ಲಕ್ಷ್ಯ ಎಂದಿಗೂ ಇರುವುದಿಲ್ಲ. ಕೇವಲ ತಾನು ಹೇಗಿದ್ದೇನೆ ಎಂಬುದನ್ನು ತಿಳಿದು ಇನ್ನೊಬ್ಬರನ್ನು ಕೂಡ ತನ್ನಂತೆ ಆತ ಮಾಡಲು ಹೊರಟವ ಅಂಥ ಜ್ಞಾನಿ. ಆತನಿಗೆ ಜ್ಞಾನಿ ಎನ್ನಬೇಕು. ಹೀಗೆ ಆತನ ಹೊಟ್ಟೆಯಲ್ಲಿ ಸದಾ ಅಮೃತವೇ ಹರಿಯುತ್ತಾ ಇರುತ್ತದೆ. ಆತನಿಗೆ ಹಸಿವು ನೀರಡಿಕೆಗಳ ಬಾಧೆ ಎಂದಿಗೂ ಇರುವುದಿಲ್ಲ. ಧನ್ಯವಾದ.